ನಮಸ್ಕಾರ ಎಲ್ಲರಿಗೂ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಸೊ ನಾನು ಆರ್ಡರ್ ಮಾಡಿರೋದು ಬಂದು ಹೇರ್ ಪ್ರೊಟೆಕ್ಟೆಂಟ್ ಸ್ಪ್ರೇ. ಇದು ಒಂದು ಮೀಶೋಯಿಂದ ಮಾಡಿರೋದು. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡೋಣ ಒಂದ್ಸಲ. ಓಕೆ, ಪ್ಯಾಕಿಂಗ್ ಏನೂ ಆಗ್ತಿಲ್ಲ, ನೀಟಾಗೆ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಿರೋ ಹಾಗೆ ಒಂದು ಕ್ಯಾಶ್ ರಿವಾರ್ಡನ್ನು ಒಂದು GPay ಮುಖಾಂತರ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದು 10 ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತಂತೆ. ಇದನ್ನು ಹೇಗೆ ಬರ್ಸ್ಕೊಳ್ಳೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಹೌ ಟು ಗೆಟ್ ಕ್ಯಾಶ್ ಬ್ಯಾಕ್ ಅಂತ ಫಾಲೋ ದಿ ಸ್ಟೆಪ್ಸ್ ಅಂತ ಹಾಕಿದ್ದಾರೆ. ಸೊ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಇವ್ರಿಗೆ ಫಸ್ಟ್ ರೇಟ್ ಆರ್ ಪ್ರಾಡಕ್ಟ್ ವಿತ್ 5 ಸ್ಟಾರ್ಸ್ ಆನ್ ದಿಸ್ ಶಾಪಿಂಗ್ ಆ್ಯಪ್ ಫ್ರಮ್ ವಿಚ್ ಯು ಪರ್ಚೇಸ್ಡ್ ಆರ್ ಪ್ರಾಡಕ್ಟ್ ಅಂತ ಹಾಕಿದ್ದಾರೆ. ಸೊ ನನಗೆ ಇಲ್ಲಿ ಅರ್ಥ ಆಗದೆ ಇರೋದು ಒಂದಂದರೆ 5 ಸ್ಟಾರ್ಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ನಾವು ಚೆನ್ನಾಗಿದ್ದರೂ ಪ್ರಾಡಕ್ಟ್, ಚೆನ್ನಾಗಿಲ್ದಿರ ಇದ್ದರೂ 5 ಸ್ಟಾರ್ಸ್ ಕೊಡಬೇಕಾ ಅಂತಹದ್ದು. ಇನ್ನೊಂದು ಸ್ಟೆಪ್ ನಂಬರ್ 2, ಆಫ್ಟರ್ ರೈಟಿಂಗ್ ಅ ಪಾಸಿಟಿವ್ ರಿವ್ಯೂ ಸಬ್ಮಿಟ್ ಆ್ಯಂಡ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಯುವರ್ ರಿವ್ಯೂ. ಸೊ ಪಾಸಿಟಿವ್ ರಿವ್ಯೂಯೇ ಬರೆಯೋಕ್ಕೆ ಹೇಳಿದ್ದಾರೆ. ಹಾಗಾದರೆ ನೆಗೆಟಿವ್ ಆಗಿದ್ರೂ ಕಮೆಂಟ್ಸ್, ಅಂದರೆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೂ ನಾವು ಪಾಸಿಟಿವ್ ಆಗಿ ರಿವ್ಯೂ ಬರೀಬೇಕಾ? ಸ್ಟೆಪ್ ನಂಬರ್ 3, ಸೆಂಡ್ ಯುವರ್ ಸ್ಕ್ರೀನ್ಶಾಟ್ ಟು ದ ಕಂಪ್ನೀಸ್ ನಂಬರ್. ಒಂದು ನಂಬರ್ ಹಾಕಿದ್ದಾರೆ ಥ್ರೂ ವಾಟ್ಸಪ್ ಅಂತ. ಸೊ ಇದು ಅವ್ರಿಗೆ ನಾವು ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ನಾನಿಲ್ಲಿ ನಿಮಗೆ ಹೇಳಬೇಕಾದಂಥ ವಿಷಯ ಏನಂದರೆ, ಇವರಲ್ಲಿ ಬರೆದಿರೋ ಸ್ಟೆಪ್ಸ್ ಪ್ರಕಾರ ಮೊದಲಿಗೆ ನೀವು ರೇಟ್ ಮಾಡಿದ್ರೇ ಪ್ರಾಡಕ್ಟ್ 5 ಸ್ಟಾರ್ಸ್ ಆಗಿ ಅದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ 10 ರುಪೀಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಯಾವುದೇ ಪ್ರಾಡಕ್ಟ್ ಆಗಿರಲಿ, ಇದೊಂದೇ ಅಂತ ನಾನು ಹೇಳ್ತಿಲ್ಲ. ಅಕಸ್ಮಾತು ಸ್ಕಿನ್ ರಿಲೇಟೆಡ್ಡು ಅಥವಾ ಬೇಬಿ ಪ್ರಾಡಕ್ಟ್ಸ್, ಬೇಬಿ ಕೇರ್ ಪ್ರಾಡಕ್ಟ್ಸ್ ಅಥವಾ ಹೇರ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಆಗಿರಲಿ, ನಾವು ಜಾಸ್ತಿ ತೊಗೊಳ್ಳೋದೇನೆಂದರೆ ರಿವ್ಯೂ ನೋಡೇ ತೊಗೊಳ್ಳೋದು. ಅಂದರೆ ಏನರ್ಥ, ಓಕೆ ಬೇರೆ ಕಸ್ಟಮರ್ಸ್ಗೂ ಹೇಗೆ ಉಪಯೋಗ ಆಗಿದೆ, ಹೇಗೆಲ್ಲ ಅದು ಯೂಸ್ ಆಗಿದೆಯಾ ಅನ್ನೋ ಒಂದು ಕಾರಣಕ್ಕೆ. ಬಟ್ ಅಲ್ಲಿ ಬಂದಿರುವಂತಹ ರಿವ್ಯೂಸೇ ಒಳ್ಳೆಯದಾಗಿರಲಿ, ಒಳ್ಳೆಯದು ಆಗದೇ ಇರಲಿ, ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿರಲಿ, ಅಕಸ್ಮಾತ್ ಅವ್ರು ಸುಮ್ಮನೆ ಫೇಕಾಗಿ ಬರ್ದಿರಾರಂದರೆ ಅದು ಬೇರೆಯವ್ರಿಗೂ ಎಫೆಕ್ಟ್ ಆಗುತ್ತಲ್ವ. ಸೊ ನನಗೆ ನಿಜ ಈ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ತುಂಬಾ ಜನರು ಇರ್ತಾರೆ ಈ ಥರ ಇಷ್ಟ ಇಲ್ಲದೇ ಇರೋರು ಕೂಡ ಆ ಥರ ರಿವ್ಯೂಸ್ ಹಾಕೋಕ್ಕೆ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಆಗಲಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆದರೆ ಆ ಪ್ರಾಡಕ್ಟಿಂದ ನಿಮ್ಗೆ ಏನಾದರೂ ಯೂಸ್ ಆಗ್ತಿದೆ ಅಂದರೆ ಮಾತ್ರ ಪಾಸಿಟಿವ್ ರಿವ್ಯೂ ಹಾಕಿ, ಅಥವಾ ನಿಮ್ಗೇನು ಅನಿಸುತ್ತೋ ಆ ರಿವ್ಯೂ ಹಾಕಿ. ಪಾಸಿಟಿವ್ ಅಥವಾ ನೆಗೆಟಿವ್ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಏನಕ್ಕಂದರೆ ಪ್ರಾಡಕ್ಟ್ ಹೇಗಿದೆ, ನಿಮಗೆ ಹೆಂಗೆ ಎಫೆಕ್ಟ್ ಆಗ್ತಿದೆ ಅದ್ರ ರಿಲೇಟೆಡ್ ಮಾತ್ರ ನೀವು ಪೋಸ್ಟ್ ಹಾಕ್ತಿದ್ದಾರೆ ರಿವ್ಯೂಸ್. ಬಟ್ ಈ ಥರ ಅವರು ಕೊಡೋದು ನನಗೇನೂ ಇಷ್ಟ ಆಗಲಿಲ್ಲ. ಏನಕ್ಕಂದರೆ ಅವರು ಹಾಗೆ ಬರೆದು ಕಳಿಸಿದ್ದಾರೆ, ಫಸ್ಟ್ ರೇಟ್ ಆರ್ ಪ್ರಾಡಕ್ಟ್ ವಿತ್ 5 ಸ್ಟಾರ್ಸ್ ಮತ್ತು ರೈಟ್ ಅ ಪಾಸಿಟಿವ್ ರಿವ್ಯೂ ಅಂತ. ಹೇಗೆ ಇದು ನನಗೊಂದು ಅರ್ಥ ಆಗಲಿಲ್ಲ. ಬಟ್ ಅಕಸ್ಮಾತ್ ಯಾರಾದರೂ ಈ ಥರ ರಿವ್ಯೂಸ್ ಬರೆದಿದ್ರೆ, ಇದೇ ಫಾಲೋ ಮಾಡಿದರೆ ಬರೀ 10 ರುಪೀಸ್ಗೋಸ್ಕರ ಇದು ಬೇರೆಯವರ ಸ್ಕಿನ್ ಅಥವಾ ಹೇರ್ಗೆ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೇನು ಅನಿಸುತ್ತೆ ಅದನ್ನು ಮಾತ್ರ ಪ್ಲೀಸ್ ಬರೀರಿ. ಈ ಥರ ಕೊಟ್ಟಿದ್ದಾರೆ 10 ರುಪೀಸ್ ಬರುತ್ತೆ ಅಂತ 10 ರುಪೀಸ್ ಅಲ್ಲ, ಅದು 100 ರುಪೀಸ್ ಆಗಿರಲಿ, ಎಷ್ಟಾದರೂ ಕ್ಯಾಶ್ ಬ್ಯಾಕ್ ಆಗಿರಲಿ, ಸುಮ್ಮನೆ ಅದು ಬಂದು 1 ನಿಮಿಷದಲ್ಲಿ ಖಾಲಿ ಹೋಗ್ಬಿಡುತ್ತೆ. ನಾವು ಯಾವುದೋ ಒಂದು ಪ್ರಾಡಕ್ಟ್ಸ್ ಸುರಿದ್ರೆ ಅಥವಾ ಏನೋ ಒಂದು ಪರ್ಚೇಸ್ ಮಾಡಿದ್ರೆ, ಅದ್ರ ಬದಲು ನಾವು ನಿಜವಾಗಿ ನಮ್ಮ ಹಾನೆಸ್ಟ್ ರಿವ್ಯೂ ಕೊಟ್ಟರೆ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ಓಕೆ, ಬನ್ನಿ ಈಗ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ನಾನಿಲ್ಲಿ ಮಾಡಿರುವಂಥದ್ದು ಹೇರ್ ಹಿಟ್ ಪ್ರೊಟೆಕ್ಟರ್, ಕೆರಾಟಿನ್, ವಿಟಮಿನ್ E ಆ್ಯಂಡ್ B5 ಇದೆರಡೂ ಇದೆ ಅಂತ. ಇದ್ರ ಮುಂಚೆ ನಾನು ಇನ್ನೊಂದು ಮಾಡಿದ್ದೆ ಅಮೆಝಾನಿಂದ, ಅದು 490 ರುಪೀಸ್ ಏನೋ ಆಗಿತ್ತು. ಬಟ್ ಇವಾಗ ನಾನು ಮೀಶೋಯಿಂದ ಮಾಡಿದ್ದೀನಿ, ಹೇಗೆ ಬಂದಿರುತ್ತೆ ಅಲ್ಲಿ ಹೇಗಿದೆ ಪ್ರಾಡಕ್ಟ್ ಅಂತ. ಬಟ್ ಇದು ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು ನನಗೆ. ಇದು 499 ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ಗೊತ್ತಿಲ್ಲ ನಂಗೆ ಕಾಣಿಸುತ್ತೆ ಅಂತ. 499 ಇದೆ, ಬಟ್ ನನಗೆ ಸಿಕ್ಕಿದ್ದು 300 ಸಮಥಿಂಗ್ಗೆ. ಸೊ ನೋಡೋಣ ಹೇಗಿದೆ ಅಂತ. ಸೊ ನೀವು ಯಾವುದೇ ಹೇರ್ ಸ್ಟೈಲ್ ಮಾಡಬೇಕಾದ್ರೂ ಇದನ್ನು ಬಳಸಿದ್ರೆ ತುಂಬ ಚೆನ್ನಾಗಿ, ಅಂದರೆ ಅಷ್ಟು ಡ್ಯಾಮೇಜ್ ಆಗೋಲ್ಲ ಅಂತ. ಡ್ಯಾಮೇಜ್ ಆಗೋದೇ ಇಲ್ಲ ಅಂತ ಹೇಳೋಕ್ಕಂತೂ ಖಂಡಿತ ಆಗೋಲ್ಲ. ನೀವು ಏನು ಹೇರ್ ಸ್ಟೈಲಿಂಗ್ ಮಾಡ್ತಿದ್ದೀರ ಅಂದರೆ ಪಕ್ಕ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದು
ಹಾಗೆ ಆಗುತ್ತೆ. ಪ್ಯಾಕ್ ಆಗಿತ್ತು, ಸೊ ಏನು ಓಪನ್ ಆಗಿರಲಿಲ್ಲ ಸೀಲು. ಬಟ್ ಈಗ ನಾನು ಓಪನ್ ಮಾಡ್ತು, ಓಕೆ ನೋಡಿ ಇಲ್ಲಿ ಈಗ ತಾನೇ ಓಪನ್ ಮಾಡಿದ್ರೆ, ಬಟ್ ಸುಮ್ಮನೆ ಹಿಂಗೆ ಅಂದಿದ ತಕ್ಷಣ ಇದು ಬಂದುಬಿಡ್ತಿದೆ. ಅಂದರೆ ಫುಲ್ ಲೂಸ್ ಇತ್ತು ಇದು ಆ್ಯಕ್ಚುಲಿ, ಮತ್ತು ಇದು ಕೂಡ ಬ್ರೇಕ್ ಆಗಿದೆ. ಓಕೆ, ಮತ್ತು ನಿಮಗೆ ಗೊತ್ತಾಗುತ್ತೋ ಇಲ್ಲೋ ನೋಡಿ, ನೀವು ನೋಡ್ತಿರ್ಬೋದು ಪೂರ್ತಿ ಇದು ಬ್ರೇಕ್ ಆಗಿ ಡ್ಯಾಮೇಜ್ ಆಗಿದೆ. ಬಟ್ ಓಕೆ, ಇದು ಬರೀ ಕ್ಯಾಪ್ ಮಾತ್ರ ಹೀಗಾಗಿರೋದು. ಬಟ್ ಇದು ಏನು ಯೂಸ್ ಮಾಡಿರುವಂತಹದ್ದಲ್ಲ, ಪ್ಯಾಕ್ ಆಗೇ ಇದೆ. ಓಕೆ, ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಂದು ಪ್ರೋ ಆ್ಯಂಡ್ ಪೋಸ್ಟ್ ಸ್ಟೈಲಿಂಗ್ಗೆ, ಇನ್ನೊಂದು ಬಂದು ಯು ವಿ ಪ್ರೊಟೆಕ್ಷನ್ಗೆ, ಹಾಗೂ ಶೈನ್ ಆ್ಯಂಡ್ ಸ್ಟೈಲ್ ಕೊಡುತ್ತೆ. ಹಾಗೆ ಕೂಡ ನೀವು ಪ್ರೀ ಮತ್ತು ಪೋಸ್ಟ್ ಸ್ಟೈಲಿಂಗ್ ನಂತರ ಕೂಡ ಇದನ್ನು ಬಳಸ್ಕೋಬೋದು. ಇನ್ನೊಂದು ಏನಂದರೆ, ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಅಂದರೆ ನಾನು ಕೆಲವೊಂದು ಮಾತ್ರ ನಿಮ್ಗೆ ಹೇಳ್ತೀನಿ. ಕೆರಾಟಿನ್ ಆಗಿರಲಿ, ಆಲೋವೆರಾ ಎಕ್ಸ್ಟ್ರಾಕ್ಟ್, ವಿಟಮಿನ್ ಇ, ಮತ್ತು ಕೆಲವೊಂದು ಸೋಡಿಯಂ ರಿಲೇಟೆಡ್ ಎಲ್ಲ ಇದೆ. ಬಟ್ ನಾನು ಮೇಯ್ನಾಗಿ ತೊಗೊಂಡಿದ್ದಂದರೆ ಈ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ಕಾರಣ. ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಈ ಸಲ. ಬಟ್ ನಾನು ಮುಂಚೆ ಯೂಸ್ ಮಾಡಿದ ಪ್ರಾಡಕ್ಟ್ ಅಂತ ತುಂಬಾ ಚೆನ್ನಾಗಿತ್ತು. ಬಟ್ ಇದು ಹೇಗಿರುತ್ತೆ ಅಂತ ನೋಡೋಣ ಅಂತ ತೊಗೊಂಡೆ. ಮತ್ತು ಇದು ಬಂದಿರೋದು ಸೂರತ್ತಿಂದ. ಅಲ್ಲಿ ತುಂಬಾ ಪ್ರಾಡಕ್ಟ್ ತುಂಬಾ ಕಡಿಮೆ ಪ್ರೈಸ್ ಸಿಗುತ್ತೆ. ಬಟ್ ನಾನು 300 ಜಾಸ್ತಿನೇ ಆಯಿತು ಅನಿಸುತ್ತೆ ನನಗೆ. ಆದರೆ ಇದ್ರ ಮೇಲೆ 499 ಬರೆದಿದ್ದಾರೆ. ಅದ್ರ ಪ್ರಕಾರ ಹೋದರೆ 300 ಕಮ್ಮಿನೇ. ಬಟ್ ಸೂರದಿಂದ ಬಂದಿರೋದ್ರಿಂದ ಇದು ಇನ್ನೂ ಅಲ್ಲಿ ಕಡಿಮೆಗೆ ಸಿಗುತ್ತೆ. ಸೊ ಹೇಗೆ ಇದನ್ನು ಡೈರೆಕ್ಷನ್ ನೀವು ಯೂಸ್ ಮಾಡಬೇಕಂದ್ರೆ, ಫಸ್ಟು ನೀವು ವೆಟ್ ಹೇರ್ ಅಥವಾ ಡ್ರೈ ಹೇರ್ ಆಗಿರಲಿ, ಅದ್ರ ಮೇಲೆ ನೀವು ಸೆಕ್ಷನ್ ಬೈ ಸೆಕ್ಷನ್ ನಿಮ್ಮ ಹೇರ್ನ ತೊಗೊಂಡು ಸ್ಪ್ರೇ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಜೆಂಟ್ಲಾಗಿ ಸುಮ್ಮನೆ ಒಂಥರ ಮಸಾಜ್ ಮಾಡ್ದಂಗೆ ಸುಮ್ಮನೆ ಮಾಡ್ಕೊಳ್ಳಿ ಅಷ್ಟೇ. ಬಟ್ ನೀವು ಯಾವುದೇ ಹೇರ್ ಸ್ಟೈಲ್ ಬಳಕೆ ಆಗಿರಲಿ, ಕರ್ಲರ್ ಆಗಿರಲಿ, ಸ್ಟ್ರೈಟ್ನರ್ ಆಗಿರಲಿ, ಅದು ವೆಟ್ ಇರಬಾರ್ದು ಆ್ಯಕ್ಚುಲಿ. ಸ್ವಲ್ಪ ಡ್ರೈ ಆಗಿದ ನಂತರ ನೀವು ಸ್ಟೈಲಿಂಗ್ ಮಾಡ್ಕೊಳ್ಳಿ. ಬಟ್ ಅಕಸ್ಮಾತ್ ನೀವೇನಾದರೂ ಇನ್ನೊಂದಿದೆ ಅಲ್ವಾ, ಸ್ಟ್ರೈಟ್ನರೇ, ಬಟ್ ಆದರೆ ನೀವು ವೆಟ್ ಹೇರ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಅದೇನೋ ಪ್ರಾಡಕ್ಟ್ ನಾನು ಮರ್ತೋಗೇ ಹೋದೆ ನೇಮ್, ಅದು ನನ್ನ ಹತ್ರನೇ ಇದೆ. ನಿಮ್ಗೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡಿ ಅದನ್ನು. ಸೊ ಅದರಲ್ಲಿ ನೀವು ವೆಟ್ ಹೇರನ್ನು ಬಳಸ್ಕೋಬೋದು. ಮತ್ತು ಇದರಿಂದ ಬೆನಿಫಿಟ್ಸ್ ಏನಂದರೆ, ಇದು ಸನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತಂತೆ. ಹಾಗೆ ನಾನು ಹೇಳಿರೋ ಹಾಗೆ ಪ್ರೀ ಆ್ಯಂಡ್ ಪೋಸ್ಟ್ ಸ್ಟೈಲರ್ ಕೂಡ ಆಗಿರುತ್ತೆ. ಮತ್ತು ಅನ್ಟ್ಯಾಂಗಲ್ಸ್ ಹೇರ್ಸ್ ಆ್ಯಂಡ್ ಗಿವ್ಸ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಟು ಕರ್ಲ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಪ್ರಮೋಟ್ಸ್ ಪ್ರೊಲಾಂಗ್ ಹೈಡ್ರೇಷನ್, ರೆಡ್ಯೂಸಸ್ ಫ್ರಿಸ್. ಇದು ಆ್ಯಕ್ಚುಲಿ ನನ್ನ ಕೂದಲಿಗೆ ನಂಗೆ ಸೆಟ್ ಆಗಿಲ್ಲ ಅನ್ನಿಸ್ತು. ಮುಂಚೆ ತೊಗೊಂಡಿದ್ದು ಅಷ್ಟೇ, ಅದು ತುಂಬಾ ಚೆನ್ನಾಗಿತ್ತು. ಬಟ್ ಈ ಪಾಯಿಂಟಿಗೆ ಬಂದರೆ ಅದು ನನಗೆ ಹೆಲ್ಪ್ ಮಾಡಿಲ್ಲ. ರೆಡ್ಯೂಸಸ್ ಫ್ರಿಸ್ ಅಂತ ಏನು ಹಾಕಿದ್ದಾರೆ, ಅದು ಆಗಲಿಲ್ಲ. ಮತ್ತು ಶೀಲ್ಡ್ಸ್ ಹೇರ್ ಫ್ರಮ್ ಹೀಟ್ ಸ್ಟೈಲಿಂಗ್ ಟೂಲ್ಸ್, ಮತ್ತು ಪ್ರಿವೆಂಟ್ಸ್ ಡ್ಯಾಮೇಜ್ ಕಾಸ್ಡ್ ಬೈ ಹೀಟ್ ಸ್ಟೈಲಿಂಗ್ ಟೂಲ್ಸ್ ಸಚ್ ಆಸ್ ಸ್ಟ್ರೈಟ್ನರ್ಸ್, ಬ್ಲೋ ಡ್ರೈಯರ್ಸ್. ಬ್ಲೋ ಡ್ರೈಯರ್, ಬ್ಲೋ ಡ್ರೈಯರ್ ನಾನು ಹೇಳ್ತಿದ್ದು. ಅದನ್ನು ನೀವು ವೆಟ್ ಹೇರ್ಗೆ ಯೂಸ್ ಮಾಡ್ಕೋಬೋದು, ಏನಕ್ಕೆ ಅದು ಬ್ಲೋ ಡ್ರೈಯರ್ ಅಲ್ವಾ. ಹೀಗಿದೆ ಈ ಪ್ರಾಡಕ್ಟ್. ಬಟ್ ನಾನು ಇನ್ನೂ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ನೀವೊಮ್ಮೆ ನೋಡ್ಕೋಬೋದು ಇದನ್ನು.